ದೇಶದ ಜನಪ್ರಿಯ ಸಿಎಂ ಯಾರು? ಯೋಗಿ ಸಿದ್ದುಗೆ ತವರು ರಾಜ್ಯದಲ್ಲಿ ಬೆಂಬಲ ಇದೆಯಾ? ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಸೋತ್ ಹೋದ್ರ? ಮುಂದಿನ ಕಾಂಗ್ರೆಸ್ ಲೀಡರ್ ಯಾರಾಗಬೇಕು? ಸ್ನೇಹಿತರೆ, ಇಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಹೊಸ ಸರ್ವೆ ಒಂದು ಇಂಟ್ರೆಸ್ಟಿಂಗ್ ಉತ್ತರ ಕೊಟ್ಟಿದೆ. ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ನಡೆಸಿರೋ ಬಹು ನಿರೀಕ್ಷಿತ ಮೂಡ್ ಆಫ್ ದಿ ನೇಷನ್ ಸರ್ವೆ ಹೊರಬಿದ್ದಿದೆ. ಅದರ ಮುಂದುವರಿದ ಭಾಗ ಕೂಡ ಈಗ ಬರ್ತಾ ಇದೆ. ಈಗ ದೇಶದ ಅತಿ ಜನಪ್ರಿಯ ಮುಖ್ಯಮಂತ್ರಿ ಯಾರು? ಟಾಪ್ ಸಿಎಂ ಯಾರು ದೇಶದಲ್ಲಿ? ಸಿದ್ದರಾಮಯ್ಯ ಅವರ, ಯೋಗಿ ಆದಿತ್ಯನಾಥ್ ಅವರ, ಫಡ್ನವೀಸ ಅಥವಾ ಸ್ಟಾಲಿನ್ನ ಅಥವಾ ಮಮತಾ ಬ್ಯಾನರ್ಜಿನ? ಯಾರು? ಕಾಂಗ್ರೆಸ್ನ ಫ್ಯೂಚರ್ ಬಗ್ಗೆ ಏನಂತಾರೆ ದೇಶದ ಜನ? ರಾಹುಲ್ ಗಾಂಧಿ ಬಗ್ಗೆ ಏನಂತಾರೆ? ವಿಪಕ್ಷ ನಾಯಕ ರಾಹುಲ್ ಗಾಂಧಿಯ ಪರ್ಫಾರ್ಮೆನ್ಸ್ ಬಗ್ಗೆ ಜನ ಏನಂತಾರೆ? ಬನ್ನಿ, ಎಲ್ಲ ವಿಚಾರಗಳ ಬಗ್ಗೆ ಈ ಸರ್ವೆ ಕುತೂಹಲಕಾರಿ ಡೇಟಾವನ್ನು ಹೊರ ಹಾಕಿದೆ. ಜನರ ನಾಡಿ ಮಿಡಿತ ಒಂದು ಸ್ವಲ್ಪ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಲಾರ್ಜ್ ಸ್ಯಾಂಪಲ್ ಸೈಜ್ ಕೂಡ ಆಗಿರೋದ್ರಿಂದ. ಯಾಕಂದ್ರೆ ದೇಶದ ಎಲ್ಲ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಮಾಡಲಾಗಿತ್ತು ಸರ್ವೆ. ಸುಮಾರು 65,000 ಜನರನ್ನ ಸಂದರ್ಶನ ಮಾಡಿ ಇದನ್ನ ರೆಡಿ ಮಾಡಿದ್ದಾರೆ. ಸಾಕಷ್ಟು ಸೈಂಟಿಫಿಕ್ ಮೆಥಡಾಲಜಿಯನ್ನ ಯೂಸ್ ಮಾಡಿ ಈ ಸರ್ವೆ ನಡೆಸಿದೀವಿ ಅಂತ ಸಂಸ್ಥೆ ಹೇಳ್ಕೊಂಡಿದೆ. ಬನ್ನಿ, ಈ ಸರ್ವೆ ಒಳಗೇನಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇದರ ಇನ್ಫಾರ್ಮೇಶನ್ ನ ಕರೆಕ್ಟಿಸಿ ಇಂಡಿಯಾ ಟುಡೆಗೆ. ದೇಶಕ್ಕೆ ಜನಪ್ರಿಯ ಸಿಎಂ ಯಾರು? ನಿರಂತರವಾಗಿ ಈ ಸಲವೂ ಈ ಸ್ಥಾನ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪಾಲಾಗಿದೆ. ಆದರೆ ಯೋಗಿ ಜನಪ್ರಿಯತೆ ಕುಸಿತ ಕಂಡಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ಅಂಶ, ಮುಂಚೆ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ 2024 ಫೆಬ್ರವರಿಯಲ್ಲಿ ನಡೆದಿದ್ದ ಮೂಡ್ ಆಫ್ ದಿ ನೇಷನ್ ಸರ್ವೆಯಲ್ಲಿ ಯೋಗಿ ಅವಾಗಲೂ ಟಾಪ್ ಇದ್ರು, 46% ಪಡ್ಕೊಂಡಿದ್ರು ಬೆಂಬಲ. ಈ ಸಲ 35%ಗೆ ಕುಸಿತಿದೆ. ಟಾಪ್ನಲ್ಲಿ ಅವರೇ ಇದ್ದಾರೆ. ಮಮತಾ ಬ್ಯಾನರ್ಜಿ ಚೂರು ಜಾಸ್ತಿ ಆಗಿದೆ. ಲಾಸ್ಟ್ ಟೈಮ್ 8% ಸಿಕ್ಕಿತ್ತು, ಈ ಸಲ 11%ಗೆ ಹೋಗಿದ್ದಾರೆ. ಯೋಗಿದು ಸ್ವಲ್ಪ ಡೌನ್ ಆದ್ರೂ ಕೂಡ ಸ್ಟಿಲ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇರೋರಿಗೆ ಕಂಪೇರ್ ಮಾಡಿದ್ರೆ ಎಷ್ಟು ಮುಂದೆ ಇದ್ದಾರೆ ನೋಡಿ. ಇನ್ನು ಕೂಡ 35% ಅಂತ ಹೇಳಿದ್ರೆ 24% ಗ್ಯಾಪ್ ಆಯ್ತು ಸೆಕೆಂಡ್ ಪ್ಲೇಸ್ ಅಲ್ಲಿರೋ ಮಮತಾಗೂ ಫಸ್ಟ್ ಪ್ಲೇಸ್ ಅಲ್ಲಿರೋ ಯೋಗಿಗೂ. ಆದ್ರೆ ಪ್ರೀವಿಯಸ್ ಸರ್ವೆ ಕಂಪೇರ್ ಮಾಡಿದ್ರೆ ಯೋಗಿ ಚೂರು ಡೌನ್ ಆಗಿದೆ, ಮಮತಾ ಅವ್ರ ಚೂರು ಜಾಸ್ತಿ ಆಗಿದೆ. ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾಯಕರಿಗೆ ಸಿಕ್ಕಿರೋ ಸೋಲು ಗೆಲುವು ಈ ರೇಟಿಂಗ್ ಏರಿಳಿತದ ಮೇಲೆ ಪ್ರಭಾವ ಬೀರಿದೆ. 3ನೇ ಸ್ಥಾನದಲ್ಲಿ MK ಸ್ಟಾಲಿನ್ ಇದ್ದಾರೆ ತಮಿಳುನಾಡಿನಿಂದ. ಅಲ್ಲಿನ ಮತದಾರರು ಅವ್ರಿಗೆ ಸ್ವಲ್ಪ ಜಾಸ್ತಿ ಓಟ್ ಕೊಟ್ಟಿರೋದ್ರಿಂದ ಅವ್ರಿಗೆ ಒಳ್ಳೆ ರೇಟಿಂಗ್ ಬಂದಿದೆ. ಕಳೆದ ಸಲ 6% ಇತ್ತು, ಈ ಸಲ 5%ಗೆ ಕುಸಿತಿದ್ದಾರೆ. 4ನೇ ಸ್ಥಾನದಲ್ಲಿ 5% ರೇಟಿಂಗ್ನೊಂದಿಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಇದ್ದಾರೆ. 5ನೇ ಸ್ಥಾನದಲ್ಲಿ 4% ರೇಟಿಂಗ್ ಪಡ್ಕೊಂಡು ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಸಿಎಂ ಇದ್ದಾರೆ. 6ನೇ ಸ್ಥಾನದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ. ಕಳೆದ ಸಲ 2% ರೇಟಿಂಗ್ ಇತ್ತು. ಮೂಡ ಗ್ಯಾರಂಟಿ ಏನೇ ಗಲಾಟೆ ಇದ್ರೂ ಕೂಡ ಸಿದ್ದು ಜನಪ್ರಿಯತೆ ಹಾಗೇ ಇದೆ ಅಂತ ಇಂಡಿಯಾ ಟುಡೆಯ ಈ ಸರ್ವೆ ಹೇಳ್ತಾ ಇದೆ. ಅವರು ಈ ಸಲ 3% ಪಡ್ಕೊಂಡು 6ನೇ ಸ್ಥಾನದಲ್ಲಿದ್ದಾರೆ. 7ನೇ ಸ್ಥಾನದಲ್ಲಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಇದ್ದಾರೆ. 8ನೇ ಸ್ಥಾನದಲ್ಲಿ ನಿತೀಶ್ ಕುಮಾರ್ ಇದ್ದಾರೆ. ಇವರು ತಲಾ 3% ರೇಟಿಂಗ್ ಪಡ್ಕೊಂಡಿದ್ದಾರೆ. ಉಳಿದಂತೆ ಮಧ್ಯಪ್ರದೇಶ ಹೊಸ ಸಿಎಂ ಮೋಹನ್ ಯಾದವ್ 2%, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಟಾಪ್ 10 ಸಿಎಂ ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ, ಈಗ ವರದಿಯಲ್ಲಿ ಮುಂದುವರಿಯೋಣ. ರಾಜ್ಯಕ್ಕೆ ಜನಪ್ರಿಯ ಸಿಎಂ ಯಾರು? ಇದು ದೇಶದಲ್ಲಾಯ್ತು. ತಮ್ಮ ಸ್ವಂತ ರಾಜ್ಯಗಳಲ್ಲಿ ಯಾರು ಎಷ್ಟು ಪಾಪ್ಯುಲರ್ ಇದ್ದಾರೆ, ಯಾರಿಗೆ ಆ ರಾಜ್ಯದಲ್ಲಿ ಜಾಸ್ತಿ ಬೆಂಬಲ ಇದೆ ಅನ್ನೋದರ ಬಗ್ಗೆ ಸಾಕಷ್ಟು ಏರಿಳಿತ ಇದೆ. 1ನೇ ಸ್ಥಾನದಲ್ಲಿ ಸಿಕ್ಕಿಂ ಸಿಎಂ ಪ್ರೇಮ್ ಸಿಂಗ್ ತಮಾಂಗ್ ಇದ್ದಾರೆ. ರಾಜ್ಯದಲ್ಲಿ ಹೋಲ್ಸೇಲ್ ಬೆಂಬಲ ಅವರಿಗಿದೆ ಅಂತ. 2019ರಿಂದಲೂ ಅವರೇ ಸಿಎಂ ಆಗಿದ್ರು. ಕಳೆದ ಸಲ 26% ಪಡ್ಕೊಂಡಿದ್ರು. ಈ ಸಲ 62% ಪಡ್ಕೊಂಡು ತುದಿಗೆ ಹೋಗಿದ್ದಾರೆ ಜನಪ್ರಿಯತೆಯಲ್ಲಿ. 2ನೇ ಸ್ಥಾನದಲ್ಲಿ MK ಸ್ಟಾಲಿನ್ ಇದ್ದು ಕಳೆದ ಸಲ 36% ರೇಟಿಂಗ್ ಇದ್ದು ಈ ಸಲ 57%ಗೆ ಹೋಗಿದ್ದಾರೆ, ಇನ್ಕ್ರೀಸ್ ಆಗಿದೆ. ಟಾಪ್ 3 ನಲ್ಲಿ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಇದ್ದಾರೆ. ಕಳೆದ ಸಲ 49% ಇತ್ತು, ಈ ಸಲ 55%ಗೆ ಹೋಗಿದೆ. ಅಸ್ಸಾಂನಲ್ಲಿ ಅವರು ಪಾಪ್ಯುಲರ್ ಆಗ್ತಾನೆ ಇದ್ದಾರೆ. ಗುಜರಾತ್ ಸಿಎಂ ಭೂಪೇಂದ್ರ ಭಾಯ್ ಪಟೇಲ್ 4ನೇ ಸ್ಥಾನದಲ್ಲಿದ್ದಾರೆ. ಲಾಸ್ಟ್ ಟೈಮ್ 43% ಇತ್ತು, ಈಗ ಅವ್ರದ್ದು ಕೂಡ ಜನಪ್ರಿಯತೆ ಜಾಸ್ತಿಯಾಗಿ 54% ಹೋಗಿದೆ ಅವರ ಸ್ಟೇಟ್ ಒಳಗಡೆ. ಚಂದ್ರಬಾಬು ನಾಯ್ಡು ಲಾಸ್ಟ್ ಟೈಮ್ ಸಿಎಂ ಆಗಿರಲಿಲ್ಲ, ಈ ಬಾರಿ ಅವರಿಗೆ 47% ರೇಟಿಂಗ್ ಸಿಕ್ಕಿದೆ. 6ನೇ ಸ್ಥಾನದಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾರೆ. ಇವರಿಗೆ 46% ರೇಟಿಂಗ್ ಇದೆ. ಅರುಣಾಚಲ ಪ್ರದೇಶದ ಪೇಮಾ ಖಂಡು 42%, 7ನೇ ಸ್ಥಾನ. ತ್ರಿಪುರಾ ಸಿಎಂ ಮಾನಿಕ್ ಸಾಹಾ 39% ಪಡ್ಕೊಂಡು 8ನೇ ಸ್ಥಾನದಲ್ಲಿದ್ದಾರೆ. ಛತ್ತೀಸ್ಗಢ ಸಿಎಂ ವಿಷ್ಣುದೇವ್ ಸಾಯ್ 9ನೇ ಸ್ಥಾನದಲ್ಲಿದ್ದಾರೆ. ಟಾಪ್ 10 ನಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ ದೇಶದ ಟಾಪ್ 10 ಸಿಎಂ ಪೈಕಿ ಕಾಂಗ್ರೆಸ್ನಿಂದ ಇರೋ ಏಕೈಕ ಸಿಎಂ ಸಿದ್ದರಾಮಯ್ಯ ಮಾತ್ರ.
ದೇಶದಲ್ಲಿ ಕಾಂಗ್ರೆಸ್ ಸಿಎಂಗಳ ಸಂಖ್ಯೆ ಕೂಡ ಬಹಳ ಕಮ್ಮಿ ಇದೆ. ಅದರಲ್ಲಿ ಸಿದ್ದರಾಮಯ್ಯ ಟಾಪ್ 10ನಲ್ಲಿ ಸ್ಥಾನ ಪಡೆಯಲು ಯಶಸ್ವಿಯಾಗಿದ್ದಾರೆ. ಅವರವರ ಸ್ಟೇಟ್ನಲ್ಲಿ ಪಾಪ್ಯುಲರ್ ಇರೋರ ಲಿಸ್ಟ್ ಇದು. DK ಜೊತೆಗೆ ಬಡಿದಾಟ, ಕೇಸ್, ಕೋರ್ಟ್ ಏನೇ ಇದ್ರೂ ಕೂಡ ಕರ್ನಾಟಕದಲ್ಲಿ ಪಾಪ್ಯುಲಾರಿಟಿ ಅವ್ರದ್ದು ಜಾಸ್ತಿನೇ ಆಗಿದೆ ಅಂತ ಇಂಡಿಯಾ ಟುಡೇ ಮೂಡ್ ಆಫ್ ದಿ ನೇಷನ್ ಸರ್ವೆ ಹೇಳಿದೆ. ಕಳೆದ ಸಲ 31% ಇತ್ತು ಕರ್ನಾಟಕದ ಒಳಗಡೆ ಅವರ ರೇಟಿಂಗ್. ಈ ಬಾರಿ 39%ಗೆ ಜಂಪ್ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ಅನ್ನೋ ಹಾಗೆ ದೇಶಾದ್ಯಂತ ಹೆಸರು ಮಾಡಿರೋ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಯೋಗಿ, ಕೇರಳವನ್ನು 2016ರಿಂದ ಆಳ್ತಿರೋ ಪಿಣರಾಯಿ ವಿಜಯನ್ ಈ ಪಟ್ಟಿಯಲ್ಲಿಲ್ಲ. ಅಂದರೆ ಅವರವರ ರಾಜ್ಯದಲ್ಲಿ ಬೇರೆ ಸಿಎಂಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಬೆಂಬಲ ಕಮ್ಮಿ ಆಗಿದೆ ಅಂತ ಈ ಸರ್ವೆ ಹೇಳ್ತಾ ಇದೆ. ರಾಹುಲ್ ಗಾಂಧಿ ಕಥೆ ಏನು? ಈ ಸರ್ವೆನಲ್ಲಿ ರಾಹುಲ್ ಗಾಂಧಿ ಬಗ್ಗೆ, ಅವರ ವಿಪಕ್ಷ ನಾಯಕ ಸ್ಥಾನದ ಬಗ್ಗೆ ಕೂಡ ಪ್ರಶ್ನೆ ಕೇಳಲಾಗಿತ್ತು. ಇದರಲ್ಲಿ ರಾಹುಲ್ ವಿಪಕ್ಷ ನಾಯಕರಾಗಿ ಸಕ್ಸಸ್ ಆಗಿದ್ದಾರಾ ಅಂತ ಕೇಳಿದಕ್ಕೆ 25% ಜನ ಅತ್ಯುತ್ತಮ ಅಂತ ಹೇಳಿದ್ದಾರೆ. ಕಳೆದ ಸಲ 24% ಇತ್ತು, 1% ಜಂಪ್ ಆಗಿದೆ. ಆದ್ರೆ ಗುಡ್ ಅಂದಿರೋರ ಪ್ರಮಾಣದಲ್ಲಿ ಕುಸಿತ ಆಗಿದೆ, ಉತ್ತಮ ಅಂತ ಹೇಳಿರೋರ ಪ್ರಮಾಣದಲ್ಲಿ ಕುಸಿತ ಆಗಿದೆ. ಕಳೆದ ಸಲ 27% ಇತ್ತು, ಈ ಬಾರಿ 24%ಗೆ ಇಳಿದಿದೆ. ಆವರೇಜ್ ಅಂತ 18% ಹೇಳಿದ್ದಾರೆ. ಕಳೆದ ಸಲ 19% ಇತ್ತು, ಈಗ 18% ಆವರೇಜ್ ಅಂದಿದ್ದಾರೆ. ಹಾಗೆ ಅವರ ಪರ್ಫಾರ್ಮೆನ್ಸ್ ತುಂಬಾ ಕಳಪೆ ಅಂತ ಹೇಳಿರೋರು 27% ಜನ ಇದ್ದಾರೆ. ಕಳೆದ ಸಲ ಕಮ್ಮಿ ಇದ್ರು ಇವರು, 24% ಜನ ಮಾತ್ರ ಕಳಪೆ ರಾಹುಲ್ ಅಂತ ಹೇಳಿದ್ರು. ಈ ಸಲ 27% ಜನ ರಾಹುಲ್ ಕಳಪೆ ಅಂತ ಹೇಳಿದ್ದಾರೆ. ಸೊ ರಾಹುಲ್ ರ ಪರ್ಫಾರ್ಮೆನ್ಸ್ ರೇಟಿಂಗ್ ಬಿದ್ದು ಹೋಗಿದೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ. ಇನ್ನೊಂದು ಪಕ್ಷವಾಗಿ ಕಾಂಗ್ರೆಸ್ ವಿಪಕ್ಷದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿದ್ಯಾ? ಈ ಪ್ರಶ್ನೆಗೆ ಕಳೆದ ಸಲ 45% ಗುಡ್ ಅಂತ ಹೇಳಿದ್ರು, ಈಗ ಅದು ಕೂಡ ಬಿದ್ದು ಹೋಗಿ 40%ಗೆ ಬಂದಿದೆ. ಹಾಗೆ ಆವರೇಜ್ ಅಂತ ಕಳೆದ ಸಲ 20% ಜನ ಹೇಳಿದ್ರು, ಈ ಬಾರಿ 21%ಗೆ ಏರಿಕೆಯಾಗಿದೆ. ಅದು ಇವರ ಪರ್ಫಾರ್ಮೆನ್ಸ್ ಕಾಂಗ್ರೆಸ್ನವ್ರದ್ದು ಚೆನ್ನಾಗಿಲ್ಲ ಪ್ರತಿಪಕ್ಷವಾಗಿ ಅಂತ 34% ಇದೆ. ಕಳೆದ ಸಲ 28% ಇತ್ತು. ರಿಯಲ್ ಎದುರಾಳಿ ಯಾರು? ಇನ್ನು ಬಿಜೆಪಿಗೆ ನಿಜವಾದ ಎದುರಾಳಿ ಯಾರು? ಕಾಂಗ್ರೆಸ್ ನಿಜಕ್ಕೂ ರಿಯಲ್ ಆಪೋಸಿಷನ್ ಆಗಿ ಕೆಲಸ ಮಾಡುತ್ತಾ, ಅವರಿಗೆ ಅಷ್ಟು ಶಕ್ತಿ ಇದೆಯಾ ಅಂತ ಕೇಳಿದಕ್ಕೆ 64% ಜನ ಕಾಂಗ್ರೆಸ್ಸೇ ಬೇರೆ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಹಾಗೆ 31% ಜನ ಕಾಂಗ್ರೆಸ್ ರಿಯಲ್ ಆಪೋಸಿಷನ್ ಅಲ್ಲ ಅಂತ ಹೇಳಿದ್ದಾರೆ. ಇನ್ನು INDIA ಕೂಟದ ಬಗ್ಗೆ ಸರ್ವೆನಲ್ಲಿ ಇಂಟ್ರೆಸ್ಟಿಂಗ್ ಮಾಹಿತಿ ಬಿದ್ದಿದೆ. ಈ ಕೂಟ ಹಾಗೆ ಕಂಟಿನ್ಯೂ ಆಗಬೇಕಾ ಅಂತ ಕೇಳಲಾಗಿತ್ತು. ಯಾಕಂದರೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಒಳಜಗಳ ಇದೆ, ಚುನಾವಣೆಗಳಲ್ಲಿ ಹೊಂದಾಣಿಕೆ ಇಲ್ಲ, NDA ಮುಂದೆ ಪದೇ ಪದೇ ಸೋಲ್ತಿದ್ದಾರೆ, ಈ ಥರದ್ದೆಲ್ಲ ಇದೆಯಲ್ಲ, ಹೊಂದಾಣಿಕೆನೆಲ್ಲ ಅವರವರೇ ಹೊಡ್ಕೊತಾರೆ ಅಂತ ಕೇಳಲಾಗಿತ್ತು. ಆದರೆ 65% ಸರ್ವೆನಲ್ಲಿ ಪಾಲ್ಗೊಂಡಿರುವ ಜನ ಕೂಟ ಇರಲಿ ಅಂತ ಹೇಳಿದ್ದಾರೆ, ಎದುರಾಳಿ ಕೂಟ. 26% ಜನ ಹೋಗ್ಲಿ, ಮುರ್ಕೊಂಡು ಹೋಗ್ಲಿ, ಬೇಡ ಅಂತ ಹೇಳಿದ್ದಾರೆ. ಕೂಟದ ಲೀಡರ್ ಯಾರಾಗಬೇಕು? ವಿಪಕ್ಷಗಳ ಕೂಟದ ನಾಯಕತ್ವ ಯಾರಿಗೆ ಸಿಗಬೇಕು, ಯಾರು ಸೂಟ್ ಆಗ್ತಾರೆ ಅನ್ನೋ ಪ್ರಶ್ನೆ ಇಡಲಾಗಿತ್ತು. ಈ ಬಾರಿನೂ ಇದರಲ್ಲಿ ರಾಹುಲ್ ಟಾಪ್ನಲ್ಲೇ ಇದ್ದಾರೆ. ಆದರೆ ಅವರ ರೇಟಿಂಗ್ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. 2024 ಆಗಸ್ಟ್ನಲ್ಲಿ 32% ರೇಟಿಂಗ್ ಇತ್ತು. INDIA ಕೂಟಕ್ಕೆ ರಾಹುಲ್ಲೇ ಲೀಡರ್ ಇರಲಿ ಅಂತ. ಈ ಸಲ ಅದು 24%ಗೆ ಬಿದ್ದು ಹೋಗಿದೆ. ಮಮತಾ ಬ್ಯಾನರ್ಜಿ ಕಡೆಗೆ ಒಲವು ಜಾಸ್ತಿ ಆಗ್ತಿದೆ. 2024ರಲ್ಲಿ ಮಮತಾಗೆ 7% ಮಾತ್ರ ಸಪೋರ್ಟ್ ಇತ್ತು. INDIA ಕೂಟದ ಲೀಡರ್ ಆಗ್ಲಿಕ್ಕೆ ಡಬಲ್ ಆಗಿದೆ, 14%ಗೆ ಜಂಪ್ ಆಗಿದೆ. ಮಮತಾ ಬ್ಯಾನರ್ಜಿ ಅವರ ಕಡೆ NCP, RJD ಬ್ಯಾಟಿಂಗ್ ಶುರು ಮಾಡ್ತಿದ್ದಾರೆ. ಏನು ಜೈಲು ಪಾಲಾಗಿದ್ರು ಕೇಜ್ರಿವಾಲ್ ಜನಪ್ರಿಯತೆ ಡೌನ್ ಆಗಿಲ್ಲ. 2024 ಆಗಸ್ಟ್ನಲ್ಲಿ ಕೇಜ್ರಿವಾಲ್ಗೆ 6% ರೇಟಿಂಗ್ ಇತ್ತು ಕೂಟದ ಲೀಡರ್ ಆಗಕ್ಕೆ. ಈ ಸಲ 9%ಗೆ ಜಂಪೇ ಆಗಿದೆ. ಏನೋ 4ನೇ ಸ್ಥಾನದಲ್ಲಿ SP ಅಖಿಲೇಶ್ ಇದ್ದಾರೆ. 6% ಜನ ಇವ್ರು ಲೀಡ್ ಮಾಡಬಹುದು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ಯಾರಾಗಬೇಕು? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಕಾಂಗ್ರೆಸ್ಸಿಗರಿಗೆ. ಹೆಚ್ಚು ಕಮ್ಮಿ ಶತಮಾನದಿಂದ ಕಾಂಗ್ರೆಸ್ ಪಾರ್ಟಿ ನೆಹರು ಗಾಂಧಿ ಫ್ಯಾಮಿಲಿಯ ಕೈಯಲ್ಲೇ ಇದೆ. ಈ ಬಾರಿ ಯಾರಾಗಬೇಕು? ಬದಲಾವಣೆ ಏನಾದರೂ ಬೇಕಾ? ಮತ್ತೆ ಇದೇ ಫ್ಯಾಮಿಲಿ ನಿಮಗೆ ಓಕೆನಾ ಅಂತ ಕಾಂಗ್ರೆಸ್ಸಿಗರಿಗೆ ಕೇಳಲಾಗಿತ್ತು. ಎಗೇನ್ ಇಲ್ಲೂ ಕೂಡ ರಾಹುಲ್ ಇದ್ದಾರೆ ಈಗಲೂ ಕೂಡ. ಆದರೆ ಪರ್ಸೆಂಟೇಜ್ ಸ್ವಲ್ಪ ಡೌನ್ ಆಗಿದೆ. ಕಳೆದ ಸಲ 49% ಸಪೋರ್ಟ್ ಸಿಕ್ಕಿತ್ತು, ಈ ಬಾರಿ 36ಕ್ಕೆ ಬಿದ್ದು ಹೋಗಿದೆ. ರಾಜಸ್ಥಾನದ ಸಚಿನ್ ಪೈಲಟ್ಗೆ 8% ರೇಟಿಂಗ್ ಸಿಕ್ಕಿದೆ, ಸೆಕೆಂಡ್ ಅವರಿದ್ದಾರೆ. ಸೇಮ್ ಟೈಮ್ ಪ್ರಿಯಾಂಕಾ ಗಾಂಧಿ ಪಾರ್ಟಿ ಒಳಗೆ ಎಮರ್ಜ್ ಆಗ್ತಿದ್ದಾರೆ. ಕಳೆದ ಸಲ 6% ರೇಟಿಂಗ್ ಇತ್ತು, ಈ ಸಲ 11%ಗೆ ರೈಸ್ ಆಗಿದೆ. ಸೊ ಇಲ್ಲಿ ಕಾಂಗ್ರೆಸ್ಸಿಗರು ಫ್ಯಾಮಿಲಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಲೀಡರ್ಶಿಪ್ ಅನ್ನ ಹುಡುಕ್ತಾ ಇಲ್ಲ. ಫ್ಯಾಮಿಲಿಯೇ ನಮಗೆ ದಿಕ್ಕು ಅಂತ ಅನ್ಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಅಂಕಿಅಂಶ ನೋಡಿ ನಿಮಗೆ ಏನನ್ನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.